ಓದಿಕೊಂಡಿದ್ದಾರೆ. ಈ 15 ವಚನಗಳಲ್ಲಿ ಕರ್ತನ ವಾಕ್ಯ ನಮಗೆ ಹೀಗೆ ಹೇಳ್ತದೆ. ಓದೋಣ ಒಂದ್ಸಾರಿ. ಅರಸನಾದ ಲೆಮುವೇಲನ ಮಾತುಗಳು ಎಂದರೆ, ಅವನ ತಾಯಿಯು ಅವನಿಗೆ ಉಪದೇಶಿಸಿದ ದೈವೋಕ್ತಿಯು, ಏನು ಕಂದ, ನನ್ನ ಗರ್ಭಪುತ್ರನೇ, ಏನು ನನ್ನ ಆರೈಕೆಯ ಮಗುವೆ, ನಾನು ಏನು ಹೇಳಲಿ? ನಿನ್ನ ಪ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು, ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ. ಹಲ್ಲೆಲೂಯಾ, ಜೋರೇಣ ಹಲ್ಲೆಲೂಯಾ. ಅಲ್ಲಿ ಕರ್ತನ ವಾಕ್ಯ ಹೇಳ್ತದೆ, ಲೆಮುವೇಲನ ಮಾತುಗಳು. ಸೊಲೊಮೋನ ಜ್ಞಾನಿ ಈ ಲೆಮುವೇಲನ ಮಾತುಗಳ ಕುರಿತಾಗಿ ಮಾತನಾಡ್ತಾನೆ. ಏನು ಹೇಳ್ತಾನಂದ್ರೆ, ಒಂದು ತಾಯಿ ಒಂದು ತಂದೆ ಮಗನ ಸಂಬಂಧ ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಬ್ಬ ತಂದೆ ಏನ್ ಮಾಡಬೇಕು, ಆ ತಾಯಿ ಏನ್ ಮಾಡಬೇಕು, ಇಲ್ಲ ಮಗನು ಏನ್ ಮಾಡಬೇಕೆಂಬುದಾಗಿ ಅಲ್ಲಿ ಕರ್ತನ ವಾಕ್ಯ ಹೇಳ್ತದೆ. ಏನು ಕಂದ, ನನ್ನ ಗರ್ಭಪುತ್ರನೇ, ಏನು ನನ್ನ ಅರಕೆಯ ಮಗುವೆ, ನಾನು ಏನು ಹೇಳಲಿ? ಯಾಕೆ ದೇವರು ಈ ಮಾತು ಹೇಳ್ತಾ ಇದ್ದಾನೆ? ನಾನು ಏನು ಹೇಳಲಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅವರ ಮಗನ ಏನಾಗ್ತಾ ಇದ್ದಾನೆ, ತಪ್ಪಿ ಹೋಗ್ತಾ ಇದ್ದಾನೆ. ಅವ್ರ ಮಗನ ಏನ್ ಮಾಡ್ತಾ ಇದ್ದಾನೆ, ದಾರಿ ತಪ್ಪಿ ಹೋಗ್ತಾ ಇದ್ದಾನೆ. ಅಲ್ಲಿ ಅದಕ್ಕೊಂದು 3ನೇ ವಚನ ಹೇಳ್ತದೆ, ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸಿದಿರು, ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ, ದ್ರಾಕ್ಷರಸವನ್ನು ಕುಡಿಯುವುದು ರಾಜನಿಗೆ ಯೋಗ್ಯವಲ್ಲ. ಹಲ್ಲೆಲೂಯಾ, ಜೋರೇಳ ಹಲ್ಲೆಲೂಯಾ. ರಾಜನಿಗೆ ದ್ರಾಕ್ಷರಸ ಕುಡಿಯುವಂಥದ್ದು ಯೋಗ್ಯವಲ್ಲ. ಕೆಳಗೆ ಹೇಳ್ತಾನೆ, ಲೆಮುವೇಲನೆ, ಅದು ರಾಜನಿಗೆ ಯೋಗ್ಯವಲ್ಲ, ಮದ್ಯವೆಲ್ಲಿ ಎನ್ನುವುದು ಪ್ರಭುಗಳಿಗೆ ವಿಹಿತವಲ್ಲ. ಕುಡಿದರೆ ಅವರು ಧರ್ಮ ನಿಯಮಗಳನ್ನು ಏನ್ ಮಾಡ್ತಾರೆ, ಮರೆತು ಬಿಡುತ್ತಾರೆ. ಧರ್ಮ ಮಾತುಗಳನ್ನ, ಧರ್ಮ ನಿಯಮಗಳನ್ನ ಮರೆತು ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಕುಡಿದಾಗ ನೋಡ್ರಿ, ಎಷ್ಟು ಜನ ನೋಡಿದ್ರಿ ಕುಡಿದವ್ರನ್ನ? ಕುಡಿದವ್ರು ನೋಡಿದ್ರೆ ಕೈ ತೋರಿಸ್ರು ಒಂದ್ಸರಿ. ನಿಮ್ಮೂರಲ್ಲಿ ನೋಡಿದಾರ? ನಮ್ಮೂರಾಗೆ ಸರ್, ನಮ್ಮನೆ ಕುಡಿದ್ರು ಅವಾಗ ಅಂತೀರ. ಓಕೆ, ಅವ್ರ ಒಂದು ಶೈಲಿ ಹೆಂಗಿರ್ತದೆ ಗೊತ್ತಾ? ಏನು ಮಾತಾಡ್ತಾರೋ ಗೊತ್ತಿರಂಗಿಲ್ಲ, ಯಾರನ್ನ ಏನು ಅನ್ಬೇಕು ಗೊತ್ತಿರಂಗಿಲ್ಲ. ಅವ್ರು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಎಷ್ಟು ಸರ್ ಸುಮ್ಮನೆ ಇರೋದ್ರೆ ಸುಮ್ಮನೆ ಇರಲ್ಲ, ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತಾರೆ, ಆದರೆ ಮಾತಾಡ್ತಾನೆ ಇರ್ತಾರೆ. ಏನಂತ ವಾಕ್ಯ ಇರ್ತದೆ, ಕುಡಿದರೆ ಧರ್ಮ ನಿಯಮಗಳನ್ನು, ಧರ್ಮಶಾಸ್ತ್ರ ಏನು ಮಾಡ್ತಾರೆ, ಅವರು ಮರೆತು ಬಿಡ್ತಾರೆ. ಅಲ್ಲಿ ನೋಡ್ತೇವೆ ನಾವು. ಒಂದು ವಾಚನ ತೆಗೆದು ಓದೋಣ, 9ನೇ ವಚನ ಓದೋಣ ಸರಿ. ಬಾಯಿ ತೆರೆದು ಏನ್ ಮಾಡ್ಬೇಕಂತೆ, ಧರ್ಮವನ್ನ ನಡೆಸಬೇಕು. ನಾವು ಬಾಯಿ ತೆರೆದ್ರೆ ಸುಳ್ಳು, ಮೋಸ, ಅನ್ಯಾಯವನ್ನ ಮಾತಾಡಬಾರದು. ಬಾಯಿ, ದೇವ್ರ ವಾಕ್ಯದ 9ನೇ ವಚನದಲ್ಲಿ, ಬಾಯಿ ತೆರೆದು ಧರ್ಮವನ್ನು ನಡೆಸು, ದೀನ ದರಿದ್ರರಿಗೆ ನ್ಯಾಯವನ್ನ ತೀರಿಸು. ನ್ಯಾಯ ಬಹಳ ಮುಖ್ಯ. ಈ ದಿನಮಾನಗಳ ಅನ್ಯಾಯ ತುಂಬಿ ಹೆಚ್ಚು ಆಗ್ತಾ ಇದೆ, ಮೋಸ ಹೆಚ್ಚಾಗ್ತದೆ. ಅದಕ್ಕೆ ಕರ್ತನ ವಾಕ್ಯ ಹೇಳ್ತದೆ, 10ನೇ ವಚನ ಒಂದು ಮಾತು ಹೇಳ್ತಾನೆ ನೋಡ್ರಿ. ಅವರಿಗೆ ಸ್ತೋತ್ರ. ವಾಕ್ಯ ಹೇಳ್ತದೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು. ಅಂದವಾದ ಹುಡುಗಿ ಸಿಗ್ಬಹುದು, ಚೆನ್ನಾಗಿ ವಿದ್ಯಾವಂತ ಮಾಡಿರೋ ಹುಡುಗಿ ಸಿಗ್ಬಹುದು, ಶ್ರೀಮಂತ ಹುಡುಗಿ ಸಿಗಬಹುದು, ಚೆನ್ನಾಗಿ ಮಾತುಗಾರಿಕೆ ಉಳ್ಳ ಹುಡುಗಿ ಸಿಗಬಹುದು. ಹಲ್ಲೆಲೂಯಾ, ಜರ ಹಲ್ಲೆಲೂಯಾ. ಆದರೆ ಗುಣವತಿಯಾದ ಸತಿ, ಸತಿ ಅಂದ್ರೆ ಯಾರು? ಸ್ತ್ರೀನಾ ಪುರುಷನ? ಯಾಕೆ ಈ ಸ್ತ್ರೀ ಬಗ್ಗೆ ಸೊಲೊಮೋನ್ ಬರೀತಾನಂದ್ರೆ, ಒಂದು ಮನೆ ಸಮಾಧಾನಗಿರಬೇಕು, ಒಂದು ಕುಟುಂಬ ಆಶೀರ್ವದಿಸಲ್ಪಡಬೇಕಂದ್ರೆ ಸ್ತ್ರೀ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ, ಜೋರಗಡೆ ಹಲ್ಲೆಲೂಯಾ, ಇನ್ನೊಂದ್ಸರಿ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು, ಆಕೆಯು ಯಾವುದಕ್ಕಿಂತಲೂ ಶ್ರೇಷ್ಠ ಅಂತೆ, ಅವಳಕ್ಕಿಂತಲೂ ಬಹು ಅಮೂಲ್ಯ. ಅವಳ ಅದು ಬೆಲೆ ಕಡಿಮೆನಾ ಜಾಸ್ತಿನಾ? ಹಲೋ, ಎಲ್ಲರೂ ಮಾತಾಡ್ತಿಲ್ಲ, ಯಾಕೆ ಮಾತಾಡ್ತಿಲ್ಲ ಗೊತ್ತಾಗ್ತಿಲ್ಲ. ಎಲ್ಲಿ ಸಿಕ್ಕಾಳು, ಆಕೆಯ ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಕೆಳಗಿರ್ತದೆ, ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಬಿಡ್ತದೆ. ಹೆಂಡತಿ ಮೇಲೆ ಗಂಡನಿಗೆ ಭರವಸೆ ಇರ್ತದೆ. ನಂಬಿ ಕೈಯಲ್ಲಿ ಕೊಡ್ತಾರೆ ದುಡ್ಡು, ಇದನ್ನ ಇಟ್ಕೊಳ್ಳಮ್ಮ ಅಂತ.
ಕೊಟ್ಟಾಗ ಏನು ಮಾಡಬೇಕು? 10,000 ರೂಪಾಯಿ ಹೆಂಡತಿ ಕೈಯಲ್ಲಿ ಗಂಡ ಕೊಟ್ಟು ಏನು ಮಾಡಬೇಕು? ಹೆಂಡತಿ ಕೇಳಿಸಿಲ್ಲ, ನೀವೇನೋ ಬೇರೆ ಮಾಡ್ತೀರ, ಅದಕ್ಕೆ ಸುಮ್ಮನೆ ಇದ್ದೀರಾ. ಅವ್ರು ನಮ್ಮ ಹೆಂಡತಿ ಹಂಗೆ ಮಾಡಲ್ಲ, ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತೇನೆ ನಿಮಗೆ. 10,000 ರೂಪಾಯಿ ಕೊಟ್ಟು ಏನು ಮಾಡ್ಬೇಕು ನೀವು? ಕೊಟ್ಟಿರೋದು 10,000 ರೂಪಾಯಿ, ಅಲ್ಲಿ 10,000 ರೂಪಾಯಿ ಕೊಟ್ಟಾಗ ನೀನೇನು ಮಾಡಬೇಕು? ನೀನು ನಂಬಿಗಸ್ತಳಾಗಿ, ಅಲ್ಲಿ ಬೈಬಲ್ ವಾಕ್ಯ ಕೇಳ್ತದೆ, ಹಲ್ಲೆಲೂಯಾ, ಜೋರಳ ಹಲ್ಲೆಲೂಯಾ ಅಂದ್ರೆ ಗಂಡ ಏನ್ ಮಾಡ್ತಾನೆ? ಹೆಂಡತಿ ಮೇಲೆ ಏನ್ ಮಾಡ್ತಾನೆ? ನಂಬಿಕೆ ಇಡ್ತಾನೆ. ಎಷ್ಟು ಜನ ಹೆಂಡತಿ ನಂಬ್ತೀರಾ? ನಾನು ನಂಬ್ತೀನಪ್ಪ, ಅದಕ್ಕೆ ನಾನು ಕೈ ಎತ್ತೀನಿ. ಅಯ್ಯಮ್ಮ ಮುಂದೆ ಅದಾಳ ಅಂತ ಹೇಳ್ತಾ ಇಲ್ಲ, ನಾನು ನಂಬಿಕೆ ಇದೆ. ಕೆಲವರು ಕೈ ತೋರಿಸ್ತಾ ಇಲ್ಲ, ಡೌಟ್. ಹೃದಯ ಆಕೆಯಲ್ಲಿ ಏನ್ ಮಾಡ್ತಾರೆ? ಭರವಸೆ ಬಿಡ್ತದೆ. ಅದಕ್ಕೆ ಹೆಣ್ಮಕ್ಳು ಬಹಳ ಪ್ರಾಮುಖ್ಯ. ಸೊಲೊಮೋನನು ಈ ಮಾತುಗಳನ್ನು ಯಾಕೆ ಬರೀತಾನಂದ್ರೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕಂದ್ರೆ, ಒಂದು ಸಂಬಂಧ ಚೆನ್ನಾಗಿರ್ಬೇಕಂದ್ರೆ, ಒಂದು ಸಹವಾಸ ಚೆನ್ನಾಗಿರ್ಬೇಕಂದ್ರೆ, ನೀನು ಕಟ್ಕೊಂಡಿರೋ ಹೆಂಡತಿ, ನಿನ್ನ ಜೊತೆಗಿರುವ ಹೆಂಡತಿ ಚೆನ್ನಾಗಿರ್ಬೇಕು. ಅಂದ ನೋಡಿ ಚಂದ ನೋಡಿ ಮಾಡ್ಕೋಬೇಡ. ಕೆಲವ್ರು ಏನು ಮಾಡ್ತಾರೆ? ಅಯ್ಯಮ್ಮಂದು ಜಡೆ ನೋಡ್ತಾರೆ, ಕೆಲವರು ಅಯ್ಯಮ್ಮನ ಮೂಗು ಹೆಂಗಿದೆ ನೋಡ್ತಾರೆ, ಅಯ್ಯಮ್ಮನ ಕಣ್ಣು ಹೆಂಗಿದೆ ನೋಡ್ತಾರೆ, ಕಲಾರ್ ನೋಡ್ತಾರೆ. ಇನ್ನೇನು ನೋಡ್ತಾರಮ್ಮ? ಒಬ್ಬರು ನನಗೆ ಪಾಸ್ಟ್ ಹೇಳಿದ್ರು, ಒಂದು ಹುಡುಗಿ ನೋಡಿ, ಗೊತ್ತಿಲ್ಲ ಪಾಸ್ಟ್ ಅಂದೆ, ABCD ಇರ್ಬೇಕು ಅವ್ರದಾಗ ಅಂತಂದೆ. ನನಗಂತ ABCD ಅಂದ್ರೆ ಏನು ಅನ್ಕೊಂಡೇನಿ? ಇಂಗ್ಲೀಷ್ ಓದಿರ್ಬೇಕಾ ಅನ್ಕೊಂಡೇನಿ. ಹಲೋ ಹಲ್ಲೆಲೂಯಾ. ನಿಜ ನನಗೆ ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿರ್ಬೋದು, ತಪ್ಪಿಲ್ಲ. ಗೊತ್ತಿದ್ರೆ ನನಗೆ ನಮ್ಗೆ ಗೊತ್ತಿರೋ ವಿಷಯ ಪಾಸ್ಟ್ ಹೇಳ್ತಾನ ಅನ್ಕೋಬೇಡ್ರಿ, ನನಗೆ ಗೊತ್ತಾದನ್ನ ಹೇಳ್ಬೇಕು. ಏನು ಪಾಸ್ಟ್ ಹಂಗೆ ಅಂತ ಕೇಳುವಾಗ, ನಾವು ಬ್ರೇಕ್ಫಾಸ್ಟ್ ಮಾಡಿ ಹಿಂಗೆ ಹೊರಗಡೆ ಕೂತ್ಕೊಂಡಿದ್ದೀವಿ ಆ ಪಾರ್ಕಲ್ಲಿ. A ಅಂದರೆ ಏಜು, ನನ್ನ ಏಜ್ ಕರೆಕ್ಟಾಗಿರ್ಬೇಕು. B ಅಂದರೆ ಇದು ಬೇಸ್ ಹೇಳ್ಕೊಟ್ರೆ ಪಾಸ್ಟ್ ಹಿಂಗೆ ನೋಡ್ಬೇಕು ನಾವು. ಹಲ್ಲೆಲೂಯಾ ಹಲ್ಲೆಲೂಯಾ. B ಅಂದರೆ ಬ್ಯೂಟಿಫುಲ್ ಆಗಿರ್ಬೇಕು, ಹೀರೋ ಇದ್ದಂಗಿರ್ಬೇಕು. ಇವಾಗ ನಮ್ಮ ಎಂತರ್ನ ಬೇಕಾದ್ರೆ ಹೀರೋಯಿನ್ ಮಾಡ್ದಂಗೆ ಮಾಡ್ತಾರೆ. ನೀನು ಕರ್ರನೇಮ ತಗೊಂಡೋಗಿ ಯಾವುದದು ಬ್ಯೂಟಿ ಪಾರ್ಲರ್ ಬಿಟ್ಟರೆ ಹೊರಗೆ ಬರ್ಬೇಕಾದ್ರೆ ನಮ್ಮ ಹೆಂಡತಿ ನಮಗೆ ಗೊತ್ತಾಗಂಗಿಲ್ಲ, ಹಂಗೆ ಮಾಡ್ತಾರೆ. B ಅಂದರೆ ಬ್ಯೂಟಿ, C ಅಂದರೆ ಕ್ಯಾರೆಕ್ಟರ್, ಅವ್ರ ಗುಣಗಾನಗಳು. D ಅಂದರೆ ಡಿಗ್ನಿಟಿ, ಅವ್ರ ಲೆವೆಲ್ ಹೆಂಗಿದೆ ನೋಡಿ ಮಾಡ್ಕೋಬೇಕು. ಅಷ್ಟೇ ಹೆಂಗಂದ್ರೆ ಮಾಡ್ಕೋಬಾರ್ದು. ಅದರಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಶ್ರೇಷ್ಠ. ನೀನು ABCD ಹೋಗ್ಬೇಡ. ಹಲೋ, ಇವ್ರು ಮಾತ್ರ ಅಲ್ಲಮ್ಮ, ನಿಮಗೆ ಕೂಡ ಅದು. ಸ್ತ್ರೀಯರಿಗೂ ಸಮ, ಪುರುಷರಿಗೂ ಸಮ. ನೀನು ನೋಡಬೇಕಾದದ್ದು ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ತ್ರೀ ಆಗಿದ್ದಾಳ, ದೇವರಿಗೆ ಭಯಪಡುವಂಥ ಪುರುಷನಾಗಿದ್ದಾನ, ಅವ್ರು ನೋಡ್ರಿ. ಕೆಳಗೆ ವಾಕ್ಯ ಹೇಳ್ತದೆ ನೋಡ್ರಿ, 12ನೇ ವಚನ. ಗುಣವತಿಯಾದ ಸ್ತ್ರೀ ಏನ್ ಮಾಡ್ತಾಳೆ ಗೊತ್ತಾ? ಗುಣವತಿಯಾದ ಹೆಣ್ಮಗಳು ಏನ್ ಮಾಡ್ತಾಳೆ? ತನ್ನ ಗಂಡನ ಯಾವತ್ತಿಗೂ ಅನ್ಯಾಯ ಮಾಡುವುದಿಲ್ಲ, ತನ್ನ ಗಂಡನ ಯಾವತ್ತಿಗೂ ಮೋಸ ಮಾಡುವುದಿಲ್ಲ. 100 ಸಮಸ್ಯೆಗಳು ಬರಲಿ, 1000 ಜನ 1000 ಮಾತು ಹೇಳಿ, ನನ್ನ ಗಂಡ ಅಂತ ನಂಬಿಕೊಂಡು ಗಂಡನಿಗೆ ನ್ಯಾಯವನ್ನೇ ಮಾಡ್ತಾಳೆ. ಅಹಿತವನ್ನು ಮಾಡದೆ ಹಿತವನ್ನೇ ಮಾಡ್ತಾಳೆ. ಕೆಳಗೆ ವಾಕ್ಯ ಇರ್ತದೆ 5ನೇ ವಚನದಲ್ಲಿ, ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು. ಗುಣವಂತ ಏನ್ ಮಾಡ್ತಾಳೆ? ಕೂತ್ಕೊಂಡು ಸೋಂಬೇರಿ ಆಗಿರುವುದಿಲ್ಲ. ಬುದ್ಧಿವಂತ ಏನ್ ಮಾಡ್ತಾಳೆ? ಕೂತ್ಕೊಂಡು ಟೈಮ್ ಪಾಸ್ ಮಾಡಲ್ಲ. ತನ್ನ ಮನೆಯಲ್ಲಿ ಏನು ಕೆಲಸ ಮಾಡಬೇಕೋ, ತನ್ನ ಮನೆಯಲ್ಲಿ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಆಕೆ ಜ್ಞಾನವಂತೆ, ಆಕೆ ಗುಣವಂತೆ. ಆಮೇನ್. ನೀವು ಹೇಳ್ರಿ, ಹೆಣ್ಮಕ್ಳು ಭಾಳ ಜನ ಇದ್ದೀರಾ, ಏಸಪ್ಪ ನಾನು ಗುಣವತಿ ಆಗಿರ್ತೇನೆ. ಕೆಲವ್ರು ಹೇಳಿಲ್ಲ ಅಂದ್ರೆ ಮನಸ್ಸೊಪ್ಪಿಲ್ಲ ಅವ್ರಿಗೆ. ದೇವರ ಭಯಭಕ್ತಿಯುಳ್ಳ ಮಗಳಾಗಿ ಸಾಯಿ, ಪರಲೋಕ ರಾಜ್ಯದ ಬಾಗಿಲು ತೆರೆತದೆ. ಆಮೇನ್. ಜೋರಿಗಳು ಹಲ್ಲೆಲೂಯಾ. ಇನ್ನು ಹಲ್ಲೆಲೂಯಾ. ಕೊನೆಯದಾಗ 15ನೇ ವಚನ ಓದೋಣ. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನಿಕ್ಕೆ. ಇವಾಗ ಎಲ್ಲಮ್ಮ ಗಂಡನೇ ಟೀ ಮಾಡಿ ಕೊಡ್ತಾನೆ ಹೆಂಡತಿಗೆ ಅಂತ ಕಾಲ ಬಂದೈತೆ. ಯಾಕೆ ಸಾರ್ ಮಾಡಬಾರ್ದ? ಗಂಡು ಮಕ್ಕಳು ಮಾಡಬೇಕು. ಯಾವಾಗ ಮಾಡಬೇಕು?
ಅವ್ರಿಗೆ ಆರಾಮಿಲ್ದಾಗ ಅವ್ರು ನಡೆಯೋಕೆ ಬರ್ಲಾರ್ದಂಗೆ ಹಂಗಂತೇಳಿ ನೀವು ಬೇಕಾಗಲ್ಲ ಸುಮ್ಮನೆ ಆರಾಮಿಲ್ಲ ಮಲಗಬೇಡ್ರಿ. ನಮ್ಮ ಪಾಸ್ ಹೇಳ್ಕೊಟ್ಟಾರ ಗಂಡನು ಟೀ ಮಾಡಿಸಿ ಕುಡಿಬೇಕಂತ ಸುಮ್ಮನೆ ಮಲಗಬೇಡ್ರಿ. ನಿಮ್ಮೊಳಗೆ ಎರೆಸಪ್ಪ ನಿಮ್ಮನ್ನು ನೋಡ್ತಾನೆ. ಹಲ್ಲೆಲೂಯಾ. ಜ್ಞಾನವಂತೆ ಗುಣವಂತೆ ಏನ್ ಮಾಡ್ತಾಳೆ ಗೊತ್ತಾ? ಇನ್ನು ಕತ್ತಲಿರುವಾಗಲೇ ಎದ್ದೇಳ್ತಾಳೆ. ಒಬ್ಬ ಹೆಣ್ಮಗಳು ಬೆಳಗಿನ ಜಾವ 5 ಗಂಟೆ ಮೇಲೆ ಮಲಗಬಾರ್ದಂಗೆ. ಹಲೋ, 5 ಗಂಟೆ ಒಳಗೆ ಸರ್ವೇ ಸಾಮಾನ್ಯ. ಆಗಿನ ಕಾಲದಲ್ಲಿ 3 ಗಂಟೆಗೆ ಹೇಳ್ತಾ ಇದ್ರು ಸ್ತ್ರೀಯರು. ಈಗ 3 ಗಂಟೆ ಬ್ಯಾಡ ಬಿಡ್ರಿ, ಯಾಕಂದ್ರೆ 11 ಗಂಟೆ ಅವ್ರನ್ನ ಮೊಬೈಲ್ ನೋಡ್ಬೇಕಲ್ಲ. ಆದ್ರೆ ಯಾರು ಕಳಿಸ್ಯಾರ, ಯಾರು ಬಿಟ್ಟಾರ, ಸ್ಟೇಟಸ್ ಏನು ಬಂದತೆ, ಇನ್ಸ್ಟಾಗ್ರಾಮ್ ಏನೈತೆ, ಫೇಸ್ಬುಕ್ ಏನೈತೆ, ಇನ್ನೇನು ಹೆಂಗೆ ಹೇಳ್ಬೇಕಾ? ಆದ್ರೆ ಹಳೆ ಕಾಲದಲ್ಲಿ ಹಂಗಿಲ್ಲ. ಸಂಜೆ 6:30 7 ಗಂಟೆಗೆಲ್ಲ ಊಟ ಮಾಡಿಸಿ, ಮಕ್ಳಿಗೆ ಊಟ ಮಾಡಿಸಿ, ಅವ್ರು ಊಟ ಮಾಡಿ ಕನಿಷ್ಠ ಪಕ್ಷ 8 or 9 ಮಲಗ್ತಾ ಇದ್ರು. ಬೆಳಗಿನ ಜಾವ 3 ಗಂಟೆಗೆ ಹೇಳ್ತಾ ಇದ್ರು. ಇವಾಗ ಉಲ್ಟಾ ಎಲ್ಲ ರಿವರ್ಸ್ ಗೇರ್. 11 ಗಂಟೆ 12 ಗಂಟೆಗೆ ಮಲಗ್ತಾರೆ. ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಹಾಲು ಕೊಡೋರು ಬಂದು ಹಾಲಮ್ಮೋ ಅಂದಾಗ ಬಾಗಿಲು ಓಪನ್ ಮಾಡ್ತಾರೆ. ಆದ್ರೆ ಗುಣವತಿ ಏನ್ ಮಾಡ್ತಾಳೆ? ಬೈಬಲ್ ವಾಕ್ಯ ಹೇಳ್ತದೆ, ಗುಣವತಿ ಏನ್ ಮಾಡ್ತಾಳೆ? ಇನ್ನು ಕತ್ತಲಿರುವಾಗಲೇ, ಹಲ್ಲೆಲೂಯಾ, ಕೈ ತೋರಿಸಿ ಹಲ್ಲೆಲೂಯಾ. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರೆಗೆ ತಿನಿಯನಿಕ್ಕೆ ತುತ್ತುಗಳಿಗೆ ದಿನದ ಪಥ್ಯವನ್ನು ಹಂಚುವಳು. ಅಂದ್ರೆ ಅಡುಗೆ ಮಾಡಿ ತನ್ನ ಕುಟುಂಬದವರಿಗೆ ರೆಡಿ ಮಾಡಿರ್ತಾಳೆ ಅವರನ್ನು ಮಲಗಿರುವಾಗಲೇ. ಹಲ್ಲೆಲೂಯಾ, ಜೋರಗಳು ಹಲ್ಲೆಲೂಯಾ. ನಿಮ್ಮ ಬಲಗೈ ಎದೆ ಮೇಲೆ ಇಟ್ಕೊಂಡು ಹೇಳ್ರಿ, ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಾ ನೀವು? ಹೇಳ್ರಿ, ಏನ್ ಮಾಡ್ತಾಳೆ? ಇನ್ನು ಕತ್ತಲಿರುವಾಗಲೇ. ಜೋರಗಳು, ಇನ್ನು ಕತ್ತಲಿರುವಾಗಲೇ, ಇನ್ನು ಕತ್ತಲಿರುವಾಗಲೇ, ಜೋರಾಗಿ ಇನ್ನು ಕತ್ತಲಿರುವಾಗಲೇ ಎದ್ದೇಳ್ಬೇಕಾ? ಆಮೇನ್. ಓಕೆ, ಇವರು ಎದ್ದೇಳೋಕೆ ಬೇಡ, ಇವ್ರು ಎದ್ದೇಳ್ಬೇಕು. ಬೈಬಲ್ ಅದಕ್ಕೆ ಹೇಳ್ತಾನೆ, ಇಬ್ಬಾಯಿ ಕತ್ತಿ ಮುಂಚಾನಿನ ಮಬ್ಬಿರುವಾಗ ಆತನು, ಅಂದರೆ ಪುರುಷರು ಸ್ತ್ರೀಯರ. ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ, ಅಪ್ಪ, ಮುಂಜಾನಿನ ಮಬ್ಬಿರುವಾಗ ಆತನ ಎದ್ದು ಹೊರಟು, ಆತನಂದ್ರೆ ಯಾರು? ಪುರುಷರ ಸ್ತ್ರೀಯರ. ನೀವು ಹೇಳ್ಬೇಕೀಗ. ಆಕೆ ಅಂದ್ರೆ ಹೆಣ್ಮಕ್ಳು, ಆತನಂದ್ರೆ ಮತ್ತೆ ನೀವು ಕೂಡ ಕತ್ತಲಿರ್ಬೇಕು ಅಂತ ಹೇಳ್ಬೇಕು. ಇವ್ರೇನ್ ಮಾಡ್ಬೇಕಾ? ಹೌದಿಲ್ಲ? ಇನ್ನು ಮಬ್ಬಿರುವಾಗಲೇ ಯೇಸು ಸ್ವಾಮಿ ಎದ್ದು ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಸ್ತ್ರೀಯರೇ ಎದ್ದೇಳಬೇಕು, ಹೊತ್ತು ಮುಂಚೆ ಪುರುಷರೇ ಎದ್ದೇಳಬೇಕು. ಅವರ ಮನೆಗೆ ಆಶೀರ್ವಾದ, ಅವರ ಮನೆಗೆ ಕರ್ತನ ಕಾರ್ಯ ಬರ್ತದೆ. ಹಲ್ಲೆಲೂಯಾ, ಚೋರ ಹಲ್ಲೆಲೂಯಾ. ಸೂರ್ಯನ ಕಿರಣಗಳು ಮನೆ ಒಳಗೆ ಬರೋವರೆಗೂ ಮಲಗಬಾರದು. ಸೂರ್ಯ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಪುರುಷನಾಗ್ಲಿ ಸ್ತ್ರೀಯರಾಗ್ಲಿ ಎದ್ದೇಳಬೇಕು. ಆ ಮನೆಗೆ ಅದು ಆಶೀರ್ವಾದ. ಜೋರಿಗೆ ಆಮೇನ್. ನೀವು ಏನು ಹೇಳ್ತೀರ ಆಮೇಲೆ ಹೇಳ್ತಾರ, ಚಪ್ಪಳೆ ತಟ್ತಾರ, ಕರ್ತನ ಮಹಿಮಾಗುರಿ ತಟ್ರಿ. ಪಾಸ್ಟಿಗೋಸ್ಕರ ತಟ್ಟಬೇಡ್ರಿ. ಪಾಸ್ಟಿಂದ ನಿಮಗೆ ಏನು ಲಾಭ ಇಲ್ಲ. ಏಸಪ್ಪನಿಂದ ನಿಮಗೆ ಸರ್ವ ಸಂಪತ್ತು ಇದೆ. ಹಲ್ಲೆಲೂಯಾ. ಇನ್ನು ಗಿಟ್ಟ ಹಲ್ಲೆಲೂಯಾ, ಇನ್ನು ಜೋರ ಹಲ್ಲೆಲೂಯಾ. ಸ್ತ್ರೀಯರು ಏನು ಮಾಡಬೇಕು? ವಾಚನ ತಿರುಗಿ ಓದಿಸ್ತೇನೆ ನಾನು. 15ನೇ ವಚನ, 35ನೇ ಅಧ್ಯಾಯ 15ನೇ ವಚನದಲ್ಲಿ ಓದೋಣ. ನನ್ನ ಹೆಸರು ಓದೋಣ, ನಾನು ಹೋಗ್ತೀನಿ. ಇನ್ನು ಕತ್ತಲಿರುವಾಗಲೇ ಎದ್ದು ಏನ್ ಮಾಡ್ತಿದ್ದಾಳೆ? ಮನೆಯವರೆಗೆ ಅಡುಗೆ ಮಾಡ್ತಾ ಇದ್ದಾಳೆ. ಇನ್ನೂ ಕೆಲವರು ಹೇಳ್ತಾರ್ರಿ, ಬೆಳಗ್ಗೆ ಎದ್ರನ್ನೇ ಮೊಬೈಲೇ, ರಾತ್ರಿ ಮಲ್ಕೊಂಡ್ರೆ ಮೊಬೈಲೇ. ಕೆಲವು ಕುಟುಂಬಗಳಲ್ಲಿ ನೋಡಿದೆ ನಾನು, ಮಕ್ಕಳನ್ನ ಬಿಟ್ಟರೆ ಬಿಡ್ತಾರೆ, ಗಂಡನ ಬಿಟ್ಟರೆ ಬಿಡ್ತಾರೆ, ಮೊಬೈಲ್ ಮಾತ್ರ ಬಿಡಲ್ಲ ಅವರು. ಹಲ್ಲೆಲೂಯಾ. ಮಕ್ಕಳು ಎಷ್ಟಾದ್ರೂ ಸ್ವಲ್ಪ ಹೊತ್ತು ಇರ್ತಾರೆ, ಮೊಬೈಲ್ ಗಂಟೆ ಅವ್ರ ಕೈಗಳನ್ನ ಹುಚ್ಚಿಡ್ತದೆ ಅವರಿಗೆ. ಅಂಥವ್ರು ನಾನು ನೋಡಿದ್ದೇನೆ. ಎಲ್ಲಿ? ಮೊಬೈಲಲ್ಲಿ. ಹಲ್ಲೆಲೂಯಾ. ನೀವು ಸಹ ನೋಡಿರ್ತೀರಾ, ಮಕ್ಕಳಿಗೆ ಸಾಕು ಸಾಕಿದ್ಬಿಟ್ಟು ಯಾರಿಗೆ ಸಾಕು ಸಾಕ್ತಾರ ಅವರು?
ನೋಡಿರಲ್ಲ ಅಂತವಲ್ಲ. ಮಕ್ಕಳು ಪ್ಲೇಟ್ ಒಳಗೆ ಅನ್ನ ಹಾಕಿದ್ಬಿಟ್ಟು ಎಲ್ಲಿ ಹಾಕ್ತಾರ ಅವರು? ನೋಡಿರಲ್ಲ ನೀವೆಲ್ಲ. ಅಂದ್ರೆ ಯಾವ್ದು ಕ್ರೆಡಿಟ್ ಆಗಿದ್ದಾರೆ ಮನುಷ್ಯರು ಇವತ್ತು? ನಾನೇನು ಹೊಸದು ಹೇಳ್ತಾ ಇಲ್ಲ, ನೀನು ನೋಡಿದ್ರೆ ಹೇಳ್ತಾ ಇದ್ದಾನೆ. ಆದ್ರೆ ಕರ್ತನ ವಾಕ್ಯ ಹೇಳ್ತದೆ, ಜ್ಞಾನವಂತೆಯು ಏನ್ ಮಾಡ್ತಾಳೆ? ಇನ್ನು ಕತ್ತಲಿರುವಾಗಲೇ, ಗುಣವತೆಯು ಇನ್ನು ಕತ್ತಲಿರುವಾಗಲೇ ಎದ್ದು ತನ್ನ ಮನೆಯವರೆಗೆ ಮಾಡ್ತಾಳೆ, ಅಡುಗೆ ಮಾಡಿ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಮಾಡುತ್ತಾಳೆ. ದೇವರಿಗೆ ಮಹಿಮೆ ಆಗಲಿ.